ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ನವರತ್ನ ಕುರ್ಮ. ಇದು ಚಪಾತಿ, ರೋಟಿ, ಪೂರಿ, ನಾನು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಹೋಟೆಲ್ನಲ್ಲಿ ಮಾಡೋ ಥರನೇ ಅಷ್ಟೇ ರುಚಿಯಾಗಿ ಮನೆಯಲ್ಲಿ ನವರತ್ನ ಕುರ್ಮನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿ. ಇವಾಗ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ನಾನು ಬಟಾಣಿ 100 ಗ್ರಾಮ್, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇದನ್ನೆಲ್ಲ 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು 10 ನಿಮಿಷ ಬೇಯಿಸಬೇಕು. ತರಕಾರಿ ಒಂದು 3/4 ಭಾಗದಷ್ಟು ಬೇಯಬೇಕು. ಇವಾಗ ನೋಡಿ ತರಕಾರಿ ಬೆಂದಿದೆ. ಒಂದು 10 ನಿಮಿಷ ಬೇಯಿಸಿದ್ದೀನಿ. ಪೂರ್ತಿ ಬೇಯೋದು ಬೇಡ, ಒಂದು 3/4 ಭಾಗ ಬೆಂದರೆ ಸಾಕು. ಇವಾಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಡಬೇಕು. ಇವಾಗ ಅದೇ ಬಾಣಲೆಗೆ ಗೋಡಂಬಿ, ಈರುಳ್ಳಿ, ಬಾದಾಮಿ, ಗಸಗಸೆ, ಎಳ್ಳು ಇಷ್ಟನ್ನು ಕೂಡ ನಾವು ನೀರು ಹಾಕಿ ಒಂದು 5 ನಿಮಿಷ ಬೇಯಿಸಬೇಕು. ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಬೇಯಿಸಾದ್ಮೇಲೆ ತಣ್ಣಗಾದಮೇಲೆ ಇದನ್ನು ನಯಸ್ಸಾಗಿ ರುಬ್ಬಬೇಕು. ಈಗ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಮತ್ತು ತುಪ್ಪ ಮತ್ತು ಎಣ್ಣೆನ ಹಾಕಬೇಕು. ಈಗ ತುಪ್ಪ ಎಣ್ಣೆ ಬಿಸಿ ಆಗಬೇಕು. ತುಪ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಮೊದಲು ಪನ್ನೀರನ್ನ ತುಪ್ಪದಲ್ಲಿ ಕರೆದಿಟ್ಕೋಬೇಕು. ತುಂಬ ಕೆಂಪು ಮಾಡಬಾರ್ದು, ಸ್ವಲ್ಪ ಮಾತ್ರ ತುಪ್ಪದಲ್ಲಿ ಕರಿಬೇಕು. ಪನ್ನೀರನ್ನ ಹಸಿ ವಾಸನೆ ಹೋಗಬೇಕು. ನೋಡಿ ಇಷ್ಟೇ. ಇವಾಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಡಬೇಕು. ಈಗ ಅದೇ ತುಪ್ಪಕ್ಕೆ ಗೋಡಂಬಿನೂ ಕೂಡ ಕೆಂಪಾಗೋವರೆಗೂ ಗೋಡಂಬಿನ ಎಣ್ಣೆ ತುಪ್ಪದಲ್ಲಿ ಕರಿಬೇಕು. ಕೆಂಪಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಡಬೇಕು. ಗೋಡಂಬಿ ಮತ್ತು ನಾವು ಪನ್ನೀರನ್ನ ತುಪ್ಪದಲ್ಲಿ ಕರೆದು ಒಂದು ಕಡೆ ಇಡಬೇಕು. ಇವಾಗ ಅದೇ ಬಾಣಲೆಗೆ ನಾವು ತರಕಾರಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ತರಕಾರಿ, ಬೇಯಿಸಿರೋ ತರಕಾರಿನ ಮತ್ತೆ ನಾವು ಆ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದನ್ನು ಕೂಡ ಸಣ್ಣ ಊರಿನಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಡಬೇಕು. ಇವಾಗ ಎಣ್ಣೆ ಒಂದು ಬಾಣಲಿ ಇಟ್ಬಿಟ್ಟು ಮತ್ತೆ ಎಣ್ಣೆ ತುಪ್ಪ ಹಾಕಬೇಕು. ಎಣ್ಣೆ ತುಪ್ಪ ಹಾಕಿದ ಮೇಲೆ ಬಿಸಿ ಆದಮೇಲೆ ಪಲಾವ್ ಎಲೆ, ಕಪ್ಪು ಏಲಕ್ಕಿ, ಹಸಿರು ಏಲಕ್ಕಿ, ಲವಂಗ, ಸೋಂಪು, ಜಾಪತ್ರೆ, ಚಕ್ಕೆ ಇಷ್ಟನ್ನು ನಾವು ಬಿಸಿ ಆದಮೇಲೆ ತುಪ್ಪ ಬಿಸಿ ಆದಮೇಲೆ ಹಾಕಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ, ಗೋಡಂಬಿ ಇದೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಇವಾಗ ಹಾಕಬೇಕು. ನೈಸಾಗಿ ರುಬ್ಬಿಟ್ಕೊಂಡ್ರೆ ಮಿಶ್ರಣನ ಹಾಕಬೇಕು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5-6 ಹಸಿರುಮೆಣಸಿನ್ಕಾಯಿ, ಜಾಸ್ತಿ ಹಾಕಬಾರ್ದು. ಇಷ್ಟು ಹಾಕಿದ ಮೇಲೆ ಹಸಿ ವಾಸನೆ ಹೋಗುವವರೆಗೂ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು. ಹಸಿ ವಾಸನೆ ಹೋಗಬೇಕು. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿನೆಲ್ಲ ಹಾಕಬೇಕು. ಇದನ್ನು ಮಾಡುವಾಗ ಸಣ್ಣ ಉರಿನೇ ಇರಬೇಕು. ಸಣ್ಣ ಉರಿ ಇಟ್ಕೊಂಡು ಮಾಡಿರಿ. ಸ್ವಲ್ಪ ನಾವು ದ್ರಾಕ್ಷಿನ ಹಾಕ್ತೀನಿ, ಒಣ ದ್ರಾಕ್ಷಿನ ಹಾಕ್ತೀನಿ. ನೀವು ಹಸಿ ದ್ರಾಕ್ಷಿ ಇದ್ದರೂ ಕೂಡ ಹಾಕ್ಬೋದು. ಹಸಿ ದ್ರಾಕ್ಷಿ ಮತ್ತು ದಾಳಿಂಬೆ ಕೂಡ ಹಾಕ್ಬೋದು. ಇವಾಗ ಬಿಳಿ ಮೆಣಸಿನ ಪುಡಿ, ವೈಟ್ ಪೆಪ್ಪರ್ ಪುಡಿನ ಹಾಕಬೇಕು. 1 ಚಮಚದಷ್ಟು ವೈಟ್ ಪೆಪ್ಪರ್ ಪುಡಿ ಹಾಕಿರಿ. ಕಸೂರಿ ಮೇಥಿ,
ಇಷ್ಟು ಹಾಕಿಬಿಟ್ಟು ಸಣ್ಣೂರಿನಲ್ಲೇ ಚೆನ್ನಾಗಿ ಬೇಯಿಸಬೇಕು. ತಳ ಅಂಟದಂಗೆ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ನಾನು 4 ಥರ ಹಣ್ಣು ತೊಗೊಂಡಿದ್ದೀನಿ. ದಾಳಿಂಬೆ, ಪೈನಾಪಲ್ಲು, ಬಾಳೆಹಣ್ಣು, ಆಪಲ್ಲು. ನೀವು ಇನ್ನೂ ಬೇಕಾದರೆ ಬೇರೆ ಥರದ್ದು ಹಣ್ಣು ಕೂಡ, ದ್ರಾಕ್ಷಿ ಕೂಡ ಹಾಕ್ಬೋದು. ಈ ಹಣ್ಣುಗಳೆಲ್ಲ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಒಲೆ ಮೇಲೆ ಇಡಬಾರ್ದು. ಒಂದು 2-3 ನಿಮಿಷ ಚೆನ್ನಾಗಿ ಸಣ್ಣೂರಿನಲ್ಲಿ ಈ ಥರ ಮಿಕ್ಸ್ ಮಾಡಬೇಕು. ಹಣ್ಣುಗಳು ಹಾಕಿದ ಮೇಲೆ ಜಾಸ್ತಿ ಬೇಯಿಸಬಾರ್ದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆಂದಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಈಗ ಫ್ರೆಶ್ ಕ್ರೀಮ್ನ ಹಾಕ್ತೆ, ಲಾಸ್ಟ್ಗೆ ಫ್ರೆಶ್ ಕ್ರೀಮು. ಇದು ರೆಡಿನೇ ಸಿಗುತ್ತೆ. ಇದು ಚಪಾತಿ ಜೊತೆ, ರೋಟಿ, ಪೂರಿ, ನಾನು ಎಲ್ಲದ್ರ ಕೂಡ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮನೇಲಿ ನೀವೊಂದ್ಸರಿ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ.